ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಕನಕದಾಸರ ಕೀರ್ತನೆಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಈ ವಿಡಿಯೋದ ಮುಖೇನ ದಾಸ ಸಾಹಿತ್ಯದ ಸಂಕ್ಷಿಪ್ತ ಪರಿಚಯ, ಕನಕದಾಸರ ಜೀವನ ಪರಿಚಯ ಮತ್ತು ಕೀರ್ತನೆಗಳ ವಿಶ್ಲೇಷಣೆಗಳನ್ನು ನೋಡೋಣ. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಇವೆರಡೂ ಕನ್ನಡ ಧಾರ್ಮಿಕ ಸಾಹಿತ್ಯೇತಿಹಾಸದಲ್ಲಿ ಪ್ರಮುಖವಾದದ್ದೆನಿಸಿವೆ. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯದ ಅನೇಕ ಸಾಮ್ಯಾಂಶಗಳಿಂದ ಇವೆರಡರಲ್ಲಿ ಯಾವುದೊಂದನ್ನು ನೆನೆದರೂ ಮತ್ತೊಂದು ಸಹಜವಾಗಿಯೇ ನೆನಪಾಗುತ್ತದೆ. ದಾಸ ಸಾಹಿತ್ಯ ಭಾರತೀಯ ಭಕ್ತಿಪಂಥದ ಇತಿಹಾಸದಂತೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಒಂದು ಪ್ರಮುಖ ಅಧ್ಯಾಯ. ಶತಶತಮಾನಗಳಿಂದಲೂ ಸುದೀರ್ಘ ಪರಂಪರೆಯಾಗಿ ಹರಿದು ಬರುತ್ತಿರುವ ದಾಸ ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯದಂತೆ ಕರ್ನಾಟಕ ಸಂಗೀತಕ್ಕೂ ಮಹತ್ವಪೂರ್ಣವಾಗಿದೆ. ಭಕ್ತಿಪಂಥದ ಆಂದೋಲನವಾಗಿ ಮೈದಳೆದ ದಾಸ ಸಾಹಿತ್ಯ ದ್ವೈತ ಸಿದ್ಧಾಂತದ ವಿಚಾರಗಳನ್ನು ಜನಪರಗೊಳಿಸುವಂತಹ ತನ್ನ ಪ್ರಮುಖ ಆಶಯದ ಜೊತೆಗೆ ಸಮಾಜದ ನೈತಿಕ ಜೀವನ ಸುಧಾರಣೆಯನ್ನು ಕೈಗೊಂಡಿತು. ಈ ಉದ್ದೇಶ ಸಾಧನೆಗಾಗಿ ಅದು ಕೀರ್ತನೆಗಳಂತಹ ವಿಶಿಷ್ಟ ಸಾಹಿತ್ಯ ಪ್ರಕಾರವನ್ನು ಬಳಕೆಗೆ ತಂದಿತು. ಅದಕ್ಕೆ ಸಂಗೀತ ನೃತ್ಯಗಳ ಸಹಚರವನ್ನೂ ಅಳವಡಿಸಿಕೊಂಡಿತು. ಹೀಗೆ ದಾಸ ಸಾಹಿತ್ಯ ಕಾವ್ಯ ವೈವಿಧ್ಯ, ಸಂಗೀತ ವೈಶಿಷ್ಟ್ಯಗಳಂತಹ ತನ್ನ ಸಮ್ಮೋಹಕ ಶಕ್ತಿಯಿಂದ ಜನರನ್ನು ಇಂದಿಗೂ ಮಂತ್ರಮುಗ್ಧವಾಗಿಸುತ್ತಿದೆ. ಇಂಥ ದಾಸ ಸಾಹಿತ್ಯದ ಶ್ರೇಷ್ಠ ಕವಿಗಳಾದಂತಹ ಕನಕದಾಸರ ಜೀವನ ಪರಿಚಯವನ್ನು ನೋಡೋಣ. ವರಕವಿಗಳು, ಕೀರ್ತನಕಾರರು, ಸಂತರು ಎನಿಸಿಕೊಂಡಂತಹ ಕನಕದಾಸರು ಕರ್ನಾಟಕ ಹರಿದಾಸ ಸಾಹಿತ್ಯದ ಅಗ್ರ ಪಂಕ್ತಿಗಳಲ್ಲೊಬ್ಬರು. ದಾಸ ಸಾಹಿತ್ಯದ ಸುವರ್ಣ ಯುಗ ಪ್ರವರ್ತಕರಲ್ಲೊಬ್ಬರಾಗಿ ಯಾವ ಮತವನ್ನೂ ಬಿಡದೆ, ಯಾವ ಮತಕ್ಕೂ ಅಂಟಿಕೊಳ್ಳದೆ, ಸಕಲ ತತ್ವಗಳನ್ನೂ ಮೀರಿ ನಿರ್ದಿಗಂತವಾಗಿ ಬೆಳೆದು ವಿಶ್ವ ಮಾನವರಾಗಿ ವಿಜೃಂಭಿಸಿದ ಯುಗ ಪುರುಷರಿವರು. ಹಾಲು ಮತದ ಕುಟುಂಬದಲ್ಲಿ ಹುಟ್ಟಿ ಧರ್ಮ ಕರ್ಮ ಸಂಯೋಗದಿಂದೆಂಬಂತೆ ನಾಯಕತನದ ಪಟ್ಟವನ್ನೇರಿ ವೈರಿಗಳೊಡನೆ ಹೋರಾಡಿ ಶೌರ್ಯ ಪ್ರತಾಪ ಸಾಹಸಗಳನ್ನು ಮೆರೆದ ವೀರಾಗ್ರಣಿಯವರು. ಕೊನೆಗೆ ಕುಟುಂಬದಲ್ಲೊದಗಿದ ನಿರಾಶೆಯೋ ದುರಂತವೋ, ಯುದ್ಧದಲ್ಲಿ ಕಣ್ಣಾರೆ ಕಂಡ ಹೃದಯ ವಿದ್ರಾವಕವಾದ ಸಾವೋ ನೋವೋ, ಗುರುಗಳ ಕರೆಯೋ ವಿಶ್ವಶಕ್ತಿಯ ಪ್ರೇರಣೆಯೋ ಕಾರಣವಾಗಿ ದೊರೆತನವನ್ನು ತೊರೆದು ಸಂಸಾರವನ್ನು ತ್ಯಜಿಸಿ ಗುರುಸೇವೆಯಲ್ಲಿ ಕೃತಕೃತ್ಯರಾಗಿ ಹರಿದಾಸರ ಸಂಪರ್ಕದಿಂದ ಧನ್ಯರಾಗಿ ಭೇದರಹಿತ ತತ್ವೋಪಾಸಕರಾಗಿ ಆಧ್ಯಾತ್ಮ ಸಿದ್ಧಿಯ ಶಿಖರವನ್ನೇರಿದ ಮಹಾಯೋಗಿ ವೈರಾಗ್ಯ ಶಿಖಾಮಣಿಯವರು ಕನಕದಾಸರು. ಹಾವೇರಿ ಜಿಲ್ಲೆಯ ಬಾಡ ಕನಕದಾಸರು ಜನ್ಮ ತಳೆದ ಊರು. ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ವೈರಿಗಳ ಆಕ್ರಮಣದಿಂದ ನಾಡನ್ನು ಸಂರಕ್ಷಿಸುವಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಂತಹ ನಿಷ್ಠಾವಂತ ಮಾಂಡಲಿಕ ಬೀರಪ್ಪ. ವಂಶೋದ್ಧಾರಕ ಸುಪುತ್ರನಿಗಾಗಿ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ತುಕೊಂಡಿದ್ದ ಸತಿ ಸಾಧ್ವಿಮಣಿ ಬಚ್ಚಮ್ಮ. ಹುಟ್ಟಿದ ಮಗನಿಗೆ ತಿಮ್ಮಪ್ಪನೆಂದೇ ಹೆಸರಿಸಿದರು. ಕ್ಷತ್ರಿಯೋಚಿತ ವಿದ್ಯೆಗಳನ್ನು ಕಲಿತಿದ್ದ ಅವನ ಹೆಗಲ ಮೇಲೆ ತಂದೆ ಸತ್ತ ನಂತರ ಮಾಂಡಲಿಕ ಪದವಿಯ ಭಾರ ಬಿದ್ದರೂ ವಿಜಯನಗರದ ಸಾಮ್ರಾಟರಿಗೆ ಮೆಚ್ಚುಗೆಯಾಗುವಂತೆ ಅವನು ತನ್ನ ಕರ್ತವ್ಯ ನಿರ್ವಹಿಸುತ್ತಾನೆ. ಜೊತೆಗೆ ದೈವಿ ವಿದ್ಯೆಯು ಮೊಳೆದೋರುತ್ತದೆ. ತಿರುಪತಿಗೆ ಮೇಲಿಂದ ಮೇಲೆ ಹೋಗಿ ಬರುತ್ತಾ ರಾಮಾನುಜ ಪರಂಪರೆಯ ತಾತಾಚಾರ್ಯರ ಪರಿಚಯ ಅವನಿಗಾಗುತ್ತದೆ. ಪರಿಚಯ ಕಾಲಕ್ರಮೇಣ ಗಾಢ ಭಕ್ತಿಯಾಗಿ ಶರಣ್ಯ ಭಾವವಾಗಿ ಪರಿಣಮಿಸುತ್ತದೆ. ಅದೇ ಕಾಲದಲ್ಲಿಯೇ ಆಡಳಿತ ವ್ಯವಹಾರಗಳು ಅವನನ್ನು ಆಗಾಗ್ಗೆ ವಿಜಯನಗರಕ್ಕೆ ಕರೆದೊಯ್ಯುತ್ತವೆ. ಅಲ್ಲಿ ಅವನು ರಾಜಗುರು ವ್ಯಾಸರಾಯರ ಮಹಿಮಾಮಯ ವ್ಯಕ್ತಿತ್ವಕ್ಕೆ ಮಾರುಹೋಗುತ್ತಾನೆ. ಬರಬರುತ್ತಾ ಅವನ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮೇರು ಶಿಖರ ಮುಟ್ಟುತ್ತದೆ. ತಿರುಪತಿಯ ತಿಮ್ಮಪ್ಪನಂತೆ ಬಾಡದ ತಿಮ್ಮಪ್ಪನು ಕನಕಪ್ಪನಾಗುತ್ತಾನೆ, ಕನಕ ನಾಯಕನಾಗುತ್ತಾನೆ. ಲೌಕಿಕ ಸಂಪತ್ತು ಹೆಚ್ಚಿದಷ್ಟು ಅವನ ಲಕ್ಷ್ಯ ದೈವಿ ವೈಭವದ ಕಡೆ ಹೊರಳುತ್ತದೆ. ಬಾಡಕ್ಕಿಂತಲೂ ತನಗೆ ಹೆಚ್ಚು ಪ್ರಿಯವಾದ ಕಾಗಿನೆಲೆಯಲ್ಲಿ ಆದಿಕೇಶವ ಮತ್ತು ನರಸಿಂಹ ದೇವಾಲಯಗಳನ್ನು ನಿರ್ಮಿಸಿ ತಿರುಪತಿಯ ಪ್ರತಿಫಲನವನ್ನು ಕಾಣುತ್ತಾನೆ. ಪಂಪನಂತೆ ಕನಕನಾಯಕ ಕವಿಯೂ ಹೌದು, ಕಲಿಯೂ ಹೌದು. ಕಲಿತನ ಕವಿತನಗಳೆರಡೂ ಅವನ ಹುಟ್ಟುಗುಣ. ಅವನು ಲೌಕಿಕಾಭ್ಯುದಯದ ಶಿಖರವನ್ನೇರುತ್ತಿರುವಾಗಲೇ ಅವನ ಕಾವ್ಯಶಕ್ತಿ ಗಿಡದ ಮೊಗ್ಗಿನಂತೆ ಸ್ವಾತಿಯ ಮುತ್ತಿನಂತೆ ಹೊರಹೊಮ್ಮುತ್ತದೆ.
ನರಸಿಂಹ ದೇವಾಲಯವನ್ನು ನಿರ್ಮಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿಯೇ ನರಸಿಂಹ ಹಸ್ತವ ಉದ್ಭವಗೊಂಡು ಹಾಡುಗಬ್ಬದ ರೂಪದಲ್ಲಿ ದೇವರಿಗೆ ನಿವೇದನೆಗೊಂಡಿರಬೇಕೆಂದು ತೋರುತ್ತದೆ. ಬಂಧನವನ್ನು ತೆಗೆದ ಕೂಡಲೇ ನಿರಂತರವಾಗಿ ತಂತಿಯಲ್ಲಿ ವಿದ್ಯುತ್, ಚಿಲುಮೆಯಲ್ಲಿ ನೀರು ಪ್ರವಹಿಸುವಂತೆ ಅವನ ಕಾವ್ಯಧಾರೆ ಅವಿಚ್ಛಿನ್ನವಾಗಿ ಉಕ್ಕುತ್ತದೆ. ಅವನು ಮೋಹನ ತರಂಗಿಣಿಯನ್ನು ರಚಿಸಿದ್ದು ಸಹ ಆದಿಕೇಶವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ತರುಣದಲ್ಲಿ. ಆ ಹೊತ್ತಿಗೆ ಅವನಾಗಲೇ ತಾತಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿ ತನಗೊಪ್ಪಿಗೆಯಾಗಿದ್ದ ರಾಮಾನುಜ ಪಂಥದ ತತ್ವಗಳನ್ನು ಸ್ವೀಕರಿಸಿದ್ದನೆಂದು ತೋರುತ್ತದೆ. ಜೊತೆಗೆ ಜಗತ್ತನ್ನೆಲ್ಲ ಬೆರಗುಗೊಳಿಸಿದ್ದ ವಿಜಯನಗರದ ಕೀರ್ತಿ ಅವನಿಗೆ ಹೆಮ್ಮೆಯ ವಿಷಯವಾಗಿತ್ತು. ದೈವೀ ಸಂಪನ್ಮೂಲದ ಅತ್ಯಭ್ಯುದಯ, ಗುರುವಾತ್ಸಲ್ಯ ಲಾಭ ಮತ್ತು ಸಾಮ್ರಾಜ್ಯ ವೈಭವಗಳ ಸಂಸ್ಫೂರ್ತಿಯಿಂದ ಹೀಲಿಗೆದರಿದ ಅವನ ಪ್ರತಿಭಾ ಮಯೂರದ ಭಾವಾವೇಶ ಸಮೃದ್ಧ ನರ್ತನವನ್ನು ಮೋಹನ ತರಂಗಿಣಿಯಲ್ಲಿ ಕಾಣಬಹುದು. ಇಲ್ಲಿ ಶೃಂಗಾರ, ಪ್ರೇಮ, ಭಕ್ತಿಗಳು ಪರಸ್ಪರ ಕೈ ಹಿಡಿದುಕೊಂಡು ಚಲಿಸುತ್ತವೆ. ಮುಕ್ತಿ ಮತ್ತು ಲೌಕಿಕ ಸಾಮ್ರಾಜ್ಯಗಳ ಎಲ್ಲೆ ಒಂದರಲ್ಲೊಂದು ಚಾಚಿಕೊಂಡಿವೆ. ಇದು ಕೃಷ್ಣನಿಗೆತ್ತಿದ ಆರತಿಯಾಗಿದೆ, ಕೃಷ್ಣ ದೇವರಾಯನಿಗೆ ಸಲ್ಲಿಸಿದ ಗೌರವವೂ ಆಗಿದೆ, ಜತೆಗೆ ದೇಶಪ್ರೇಮದ ಉಕ್ಕುಂದವೂ ಆಗಿದೆ. ಈ ಮೋಹನ ತರಂಗಿಣಿ ಎನ್ನುವ ಕೃತಿಕಾರ ತನ್ನ ಸತಿಗೆ ಹೇಳಿದ ಪ್ರೇಮಕಥೆ. ನಡುವೆ ಬರುವ ಸತಿಪತಿಯರ ಸಂಭಾಷಣೆಯಿಂದ ಈ ಕೃತಿಯ ಸೊಗಸು ಹೆಚ್ಚಿದೆ. ಇದು ಕೃಷ್ಣ ರುಕ್ಮಿಣಿಯರ, ಕಂದರ್ಪ ರತಿಯರ, ಅನಿರುದ್ಧ ಉಷಯರ ಪ್ರೇಮಕಥೆ. ಅಂತೆಯೇ ಕವಿ ಪತ್ನಿಯರ ಪ್ರೇಮ ಸಲ್ಲಾಪದ ನಿರೂಪಣೆಯೂ ಹೌದು. ಆದ್ದರಿಂದ ಇದು ಮೋಹನ ತರಂಗಿಣಿಯಾಗಿದೆ. ಕವಿ ಸತಿ ಜೀವಂತವಾಗಿದ್ದಾಗ ಈ ಕೃತಿ ರಚನೆ ಮುಗಿದಿರಬೇಕೆಂದು ಊಹಿಸಿದರೆ ತಪ್ಪಾಗಲಾರದು. ಆತ್ಮೀಯರೇ, ಇನ್ನಷ್ಟು ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.